ಸೊ ಗೈಸ್ ಎಷ್ಟೊಂದು ದಿನ ಆದಮೇಲೆ ಚಪಾತಿ ಮಾಡ್ಕೊಂಡಿದ್ದೀನಿ ನಾನೇ. ಸೊ ಆಮೇಲೆ ಸೋಯಾ ಪಲ್ಯ ತೊಗೊಂಡಿದ್ದೀನಿ. ಸೊ ಅದನ್ನು ನಾನೇ ಮಾಡೋದು. ಬಟ್ 2 ಅವರ್ಸ್ ಆಗೋಯ್ತು. ಸೊ 3 ಚಪಾತಿ ತೊಗೊಂಡಿದ್ದೀನಿ ಮತ್ತು ಸೌತೆಕಾಯಿ ಆ್ಯಪಲ್ಲು ಮತ್ತು ಸ್ವಲ್ಪ ಸೋಯಾ ಚಂಕ್ಸು, ಅದಕ್ಕೊಂದು ಸ್ವಲ್ಪ ಕಾಳನ್ನೂ ಆ್ಯಡ್ ಮಾಡಿದ್ದೀನಿ. ಸೊ ದಿಸ್ ಈಸ್ ಮೈ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಫಾರ್ ಫ್ಯಾಟ್ ಲಾಸ್. ಬಟ್ ತುಂಬಾ ಲೇಟ್ ಆಗೋಯ್ತು, ಅಂದರೆ 2 ಅವರ್ಸ್ ಮೇಲೆ ಜಾಸ್ತಿನೇ ಆಯಿತು ಮಾಡೋಕ್ಕೆ. ಸೊ ಲಂಚ್ಗೂ ಚಪಾತಿ ತೊಗೊಂಡಿದ್ದೀನಿ, ಬಟ್ ಓನ್ಲಿ 2 ಚಪಾತಿ. ಮತ್ತು ಹೆಂಗೋ ಸೋಯಾ ಚಂಕ್ಸ್ ರೆಸಿಪಿನೂ ಜಾಸ್ತಿ ಮಾಡಿದೆ ಬೆಳಗ್ಗೆನೇ, ಮಧ್ಯಾಹ್ನಕ್ಕೆ ಆಗುತ್ತಂತ. ಸೊ ಅದು ಇತ್ತು, ಅದನ್ನು ಆ್ಯಡ್ ಮಾಡಿದೆ. ಮತ್ತು ಚೇಪೆಕಾಯಿ ತೊಗೊಂಡಿದ್ದೀನಿ, ಸೇಮ್ ಆ್ಯಪಲ್ಲು, ಆರೆಂಜು ಮತ್ತು ಕುಕುಂಬರ್. ಸೊ ದಿಸ್ ಈಸ್ ಮೈ ಲಂಚ್. ಒಂಥರ ಮಸ್ತಾಗಿದ್ದು, ಟೇಸ್ಟಿನೂ ಇತ್ತು, ಇಷ್ಟ ಆಯಿತು. ಬಟ್ ಎರಡೇ 2 ಚಪಾತಿ ತೊಗೊಬಿಟ್ಟಿದೆ, ಇಟ್ಸ್ ಓಕೆ. ಸೊ ನೈಟ್ಗೂ ಬಂದು ಚಪಾತಿ ತೊಗೊಂಡಿದ್ದೀನಿ, ಬಟ್ ಓನ್ಲಿ 2 ಚಪಾತಿ. ಸೊ ಆಮೇಲೆ ಅದಕ್ಕೆ ಸಾಂಬಾರಿತ್ತು, ಹೆಂಗೋ ಸಾಂಬಾರು ಮಾಡಿದ್ರು. ಸೊ ಅದಕ್ಕೆ ಒಂದು ಸ್ವಲ್ಪ ರೈಸು ಇರಲಿ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಅನ್ನನ. ಸೊ ಇವತ್ತು ಎಷ್ಟೊಂದು ದಿನ ಆದಮೇಲೆ ಮುದ್ದೆ ತಿಂತಾ ಇಲ್ಲ. ಸೊ ಅನ್ನ ತೊಗೊಂಡಿದ್ದೀನಿ, ಚಪಾತಿ ತೊಗೊಂಡಿದ್ದೀನಿ. ಸೊ ದಿಸ್ ಈಸ್ ಮೈ ಲಾಸ್ಟ್ ಮೀಲ್. ಸೊ ಇದು ತಿಂದಾದಮೇಲೆ 1 ಅವರ್ ವಾಕ್ ಮಾಡಿ ಮಲ್ಕೊಳ್ಳೋದೆ. ಸೊ ಬಾಯ್, ನಾಳೆ ಸಿಗೋದು ಎಪಿಸೋಡ್ 31 ಜೊತೆ.